ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಎಣ್ಣೆ ಬೇಡ, ತುಪ್ಪ ಬೇಡ, ಬೆಣ್ಣೆ ಬೇಡ, ಯಾವುದೂ ಇಲ್ಲದೇನೆ ಮಸಾಲೆ ದೋಸೆಗೆ ಚಾಲೆಂಜ್ ಮಾಡುವ, ಮಸಾಲೆ ದೋಸೆಗೆ ಸೆಡ್ ಹೊಡೆಯುವಂಥ, ಮಸಾಲೆ ದೋಸೆಗಿಂತ ಗರಿ ಗರಿಯಾಗಿರುವಂಥ, ಮಸಾಲೆ ದೋಸೆಯನ್ನು ಮೀರಿಸುವಂಥ ದೋಸೆ, ಗೋಧಿ ದೋಸೆ ಬಂಧುಗಳೇ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ, ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡರು ಒಂದು ಲೈಕ್ ಕೊಡಿ. ಬನ್ನಿ ಹಾಗಾದರೆ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲಲ್ಲಿ 1 ಸ್ಪೂನಷ್ಟು ಕಡಲೆ ಹಿಟ್ಟು ಅಂದರೆ ಬೇಸನ್, 1 ಸ್ಪೂನ್ ಅಕ್ಕಿ ಹಿಟ್ಟು, ರುಚಿಗೆ ಅನುಸಾರ 1 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ, 2 ಕಪ್ಪಿನಷ್ಟು ಗೋಧಿ ಹಿಟ್ಟು. ನಿಮ್ಮ ಹಿಟ್ಟಿನ ಪ್ರಮಾಣವನ್ನು ನೋಡಿಕೊಂಡು ಉಪ್ಪನ್ನು ನೀವು ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ನೋಡಿ 1 ಸ್ಪೂನಷ್ಟು ಗಟ್ಟಿ ಮೊಸರು ಹಾಕೊಂಡೆ. ನಿಮ್ದು ನೀರು ಮೊಸರಿದ್ರೆ 2 ರಿಂದ 3 ಸ್ಪೂನನ್ನು ಹಾಕೋಬಹುದು ಬಂಧುಗಳೇ. ಇನ್ನೊಂದ್ಸಲ ಮೆಜರ್ಮೆಂಟ್ ಕೇಳಿ ನಾನು ಹೇಳ್ತಾ ಇದ್ದೀನಿ. 2 ಕಪ್ ಗೋಧಿ ಹಿಟ್ಟು, 1 ಸ್ಪೂನು ಬೇಸನ್ನ, 1 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನು ಚಿರೋಟಿ ರವೆ ಇವಾಗ ಹಾಕ್ತೀನಿ ಬಂಧುಗಳೇ. ನಾನು ಅದನ್ನು ಕೂಡ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. 1 ಸ್ಪೂನ್ ಮೊಸರು ಇದ್ರೆ ಸಾಕು ನಮಗೆ. ಹೋಟೆಲ್ ದೋಸೆ, ಮಸಾಲೆ ದೋಸೆಯನ್ನು ಮೀರಿಸುವಂಥ ದೋಸೆಯನ್ನು ಮನೆಯಲ್ಲೇ ನಾವು ಮಾಡಬಹುದು. ಅದು ಇನ್ಸ್ಟಂಟ್ ಆಗಿ 5 ನಿಮಿಷದಲ್ಲಿ. ಇವಾಗ ನೋಡಿ 2 ಸ್ಪೂನಷ್ಟು ಚಿರೋಟಿ ರವನ್ನ ಹಾಕೊಂಡು ಮೊದಲು 1 ಗ್ಲಾಸಿನಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡಿಕೊಂಡೆ, ಆಮೇಲೆ 1 ಗ್ಲಾಸಿನಷ್ಟು ನೀರು ಹಾಕೊಂಡೆ. ಟೋಟಲ್ ಆಗಿ 2 ಗ್ಲಾಸ್ ನೀರನ್ನು ನಾನು ಹಾಕೊಂಡಿದ್ದೀನಿ. ಇವಾಗ ನೀಟಾಗಿ ಗಂಟಿಲ್ಲದಾಗಿ ಇದನ್ನು ಕಲಿಸ್ಕೋಬೇಕು. ನಿಮ್ಮ ಸ್ಪೂನಿನಿಂದ ಕಲಿಸೋದು ಕಷ್ಟ ಅನಿಸಿದ್ರೆ ಕೈಯಿಂದ ಕೂಡ ನೀವು ಬೇಗನೆ ಕಲಿಸ್ಕೋಬಹುದು. ನೋಡಿ, ನಾವು ಕಲಸಿರುವಂಥ ಹಿಟ್ಟಿನ ಬ್ಯಾಟರ್ ಹೀಗಿರಬೇಕು. ನಮಗಿದು ಪರ್ಫೆಕ್ಟ್ ಆಗಿರುವಂಥ ಬ್ಯಾಟರ್. ಇದರಲ್ಲಿ ಒಂದೇ 1 ಪಿಂಚಿನಷ್ಟು ಸೋಡಾ ಹಾಕೊಂಡಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಖಂಡಿತ ಹಾಕೊಳ್ಳಿಕ್ಕೆ ಹೋಗಬೇಡಿ, ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಮಾಡಿದ್ರು ಕೂಡ ದೋಸೆ ಪರ್ಫೆಕ್ಟ್ ಆಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಇವಾಗ ನೋಡಿ ಇನ್ನೊಂದ್ಸಲ ಬ್ಯಾಟರ್ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿರುವಂಥ ನಮ್ಮ ದೋಸೆ ಬ್ಯಾಟರ್ ರೆಡಿ ಆಯಿತು. ಈ ಕಡೆಗೆ ಗ್ಯಾಸ್ ಹಚ್ಬಿಟ್ಟು ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಆಲ್ರೆಡಿ ಹಂಚು ಬಿಸಿ ಆಗಿದೆ. ಅದರಲ್ಲಿ 1.5 ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ನಾವು ಒಂದೇ ಡೈರೆಕ್ಷನ್ನಲ್ಲಿ ಹೀಗೆ ತಿಕ್ಕಿ ಬಿಟ್ಟರೆ ಆಯಿತು ಬಂಧುಗಳೇ. ಹಂಚಿನ ತುಂಬ ದೋಸೆ ನಮಗೆ ರೆಡಿ ಆಗುತ್ತೆ. ಇವಾಗ ನೋಡಿ, ನಾವು ಹಾಕಿರುವಂಥ 1.5 ಸ್ಪೂನ್ ಹಿಟ್ಟಿಗೆ ಎಷ್ಟು ದೊಡ್ಡ ದೋಸೆ ಆಗಿದೆ ಅಂತ ನೋಡ್ತಾ ಇದ್ದೀರಲ್ವ ನೀವು. ಇದನ್ನು ಫುಲ್ ಫ್ಲೇಮ್ನಲ್ಲಿ, ಹೈ ಫ್ಲೇಮ್ನಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಲೋ ಫ್ಲೇಮ್ ಇಡೋ ಅವಶ್ಯಕತೆ ಏನಿಲ್ಲ. ನಾವು ದೋಸೆ ಹರಡಬೇಕಾದ್ರೆ ಲೋ ಫ್ಲೇಮ್ ಇಟ್ಟು, ಹರಡೋದಾದ್ಮೇಲೆ ಫುಲ್ ಫ್ಲೇಮ್ ಇಟ್ಟರೆ ಆಯಿತು. ಮೇಲ್ಗಡೆಗೆಲ್ಲ ಕಪ್ಪಾಗಿದೆ, ಕಲರ್ ಎಲ್ಲ ಫುಲ್ ಚೇಂಜ್ ಆಗಿದೆ ಅಂದಾಗ ಹೊಳ್ಳಿಸಿ ಹಾಕ್ಬಿಟ್ರೆ ಆಯಿತು ಬಂಧುಗಳೇ. ಇದು ತುಂಬ ಬೇಗನೆ ಆಗುತ್ತೆ, ಟೈಮ್ ತೊಗೊಳ್ಳಲ್ಲ ಜಾಸ್ತಿ. ಬೇಯಲಿಕ್ಕೂ ಕೂಡ ಟೈಮ್ ತೊಗೊಳ್ಳಲ್ಲ, ಮಾಡಲಿಕ್ಕೆ ಕೂಡ ಟೈಮ್ ತೊಗೊಳ್ಳಲ್ಲ ಬಂಧುಗಳೇ. 5 ನಿಮಿಷದಲ್ಲಿ ನಾವು ಗರಿ ಆಗಿರುವಂಥ ಮಸಾಲೆ ದೋಸೆಗಿಂತಲೂ ರುಚಿಯಾಗಿರುವಂಥ ಗೋಧಿ ದೋಸೆಯನ್ನು ರೆಡಿ ಮಾಡ್ಕೋಬಹುದು. ಇವಾಗ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು. ಸೇಮ್ ಬಂಧುಗಳೇ, 1 ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಂಡೆ. ಒಂದೇ ಡೈರೆಕ್ಷನ್ನಲ್ಲಿ ಫ್ಲೇಮನ್ನು ತಿಕ್ಕಬೇಕಾದ್ರೆ ಲೋ ಇಡಬೇಕು, ಆಮೇಲೆ ನಾವು ಹೈ ಫ್ಲೇಮ್ನಲ್ಲೇ ಫುಲ್ಲು ನಾವು ಬೇಯಿಸ್ಕೊಂಡ್ರೆ ಆಯಿತು. ಇದು 2 ಕಡೆ ಬೇಯಿಸ್ಕೋಬೇಕಂತಿಲ್ಲ, ಒಂದೇ ಕಡೆ ಕೂಡ ನಾವು ಬೇಯಿಸ್ಕೋಬಹುದು. ಇದನ್ನು ಒಂದೇ ಕಡೆ ನಾನು ಬೇಯಿಸಿ ತೋರಿಸ್ತಾ ಇದ್ದೀನಿ ನೋಡಿ ಬಂಧುಗಳೇ. ಒಂದೇ ಕಡೆ ಬೇಯಿಸ್ಕೋಬೇಕಾದ್ರೆ ನಾವು ಹೀಗೆ ಎದ್ದೇಳುವರೆಗೆ ನಾವು ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು ಬಂದರೆ. ಆಲ್ರೆಡಿ ಅದೇನು ಎಡ್ಜಸ್ ಏನಿರುತ್ತಲ್ವ, ತುಂಬ ಕೊನೆ ಅನ್ನೋದು ತನ್ನಿಂದ ತಾನೇ ಎದ್ದು ಬಿಟ್ಟಿರುತ್ತೆ. ಆವಾಗ ಮಾತ್ರ ನಾವು ದೋಸೆಯನ್ನು ತೆಗಿಬೇಕು. ಸೌಂಡ್ ಕೇಳಿ. ನೋಡ್ರಿ ಬಂಧುಗಳೇ, ಕೇಳಿದ್ರಲ್ವ ಸೌಂಡು ಎಷ್ಟು ಗರಿ ಆಗಿದೆ ಅಂತ. ತುಂಬಾ ಸಖತ್ತಾಗಿರುತ್ತೆ, ರುಚಿಯಾಗಿರುತ್ತೆ ಬಂಧುಗಳೇ. ನಾವು ಇನ್ಸ್ಟಂಟಾಗಿ ಮಾಡಿದರೂ ಕೂಡ ಇನ್ಸ್ಟಂಟಾಗಿ ಮಾಡಿದ್ದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ. ಇದನ್ನು ಬಿಗಿನರ್ಸು, ಬ್ಯಾಚುಲರ್ಸು, ಯಾರೂ ದೋಸೆ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರು ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು ಬಂಧುಗಳೇ. ಇವಾಗ ಮಾವಿನ ಹಣ್ಣಿನ ಶೀಕರಣಿ ಸೀಸನ್ ಅಲ್ವಾ, ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಶೀಕರಣಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲೇ ಕ್ಯಾಪ್ಸಿಕಮ್ ಇದಕ್ಕೆ ಸೈಡ್ ಡಿಶ್ ಆಗಿ ತಗೊಂಡಿದ್ದೀನಿ ಬಂಧುಗಳೇ. ನೀವು ಯಾವ್ದು ಪಲ್ಯನಾದ್ರೂ ಮಾಡ್ಕೋಬಹುದು. ಪ್ರತಿ ಸಾರಿ ಆಲೂಗಡ್ಡೆ ಪಲ್ಯ ತಿಂದು ಬೇಜಾರಾಗಿದ್ರೆ ಡಿಫ್ರೆಂಟ್ ಆಗಿರಲಿ ಅನ್ಕೊಂಡು ನಾನು ಕ್ಯಾಪ್ಸಿಕಮ್ ಗ್ರೇವಿ ಮತ್ತೆ ಮಾವಿನ ಹಣ್ಣು ಶ್ರೀಕರಣಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಆಹಾಹಾ, ಈ ಮಾವಿನ ಹಣ್ಣು ಶ್ರೀಕರಣಿ ಕ್ಯಾಪ್ಸಿಕಮ್ ಗ್ರೇವಿ ಜೊತೆಗೆ ಅಬ್ಬಬ್ಬಾ ಏನು ರುಚಿ ಅಂತೀರಾ. ತಪ್ಪದೇ ಒಂದ್ಸಾರಿ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.